Well, my dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ DLED ವಿದ್ಯಾರ್ಥಿಗಳಿಗೆ ರೂಢಿಯಾಗಿ ಶಿಕ್ಷಣ ಎಂಬ ವಿಷಯದ ಬಗ್ಗೆ ಭಾಳನೇ ಪ್ರಮುಖವಾಗಿರ್ತಕ್ಕಂಥ 2 ಅಂಕಗಳ ಪ್ರಶ್ನೋತ್ತರಗಳನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆ 11ರಿಂದ 18 ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ 1ರಿಂದ 1 to 10 ಏನಿದೆ ನಿಮಗೆ MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಲಾಗುತ್ತೆ. ಪ್ರಶ್ನೆ 11ರಿಂದ 18 ಏನಿದೆ ಅದು 2 ಮಾರ್ಕ್ಸ್ ಕ್ವಶನ್ಸ್ಗೆ ನಿಮಗೆ ಪ್ರಶ್ನೆಗಳಿರುತ್ತೆ. ನೀವು ಇಲ್ಲಿ 8 ಪ್ರಶ್ನೆಗಳನ್ನು ನೋಡ್ತೀರ. ಎಕ್ಸಾಮಿನೇಷನ್ನಲ್ಲೂ ಕೂಡ 8 ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳನ್ನು ಮಾತ್ರ ಏನು ಮಾಡಬೇಕಾಗತ್ತೆ, ಉತ್ತರಿಸಬೇಕಾಗತ್ತೆ. ಇಲ್ಲಿ ನಾನು 8 ಪ್ರಶ್ನೆಗಳನ್ನು ನಿಮಗೋಸ್ಕರ ಚರ್ಚೆ ಮಾಡ್ತಾಯಿದ್ದೀನಿ. ಎಂತಹ ಪ್ರಶ್ನೆಗಳು ಅಂತ ಹೇಳಿದ್ರೆ ಈಗಾಗಲೇ ಎಕ್ಸಾಮಿನೇಷನಲ್ಲಿ ಹಲವು ಬಾರಿ ಕೇಳಿದ್ದಾವೆ, ಮುಂದೆನೂ ಕೇಳಲಾಗುವಂತಹ ಭಾಳ ಪ್ರಮುಖವಾದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇದನ್ನು ಬಹಳ ಕೇರ್ಫುಲ್ಲಾಗಿ ವಾಚ್ ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಓದ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಇದರಿಂದ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಪ್ರಶ್ನೆ 11ಕ್ಕೆ ಹೋಗ್ತಾಯಿದ್ದೀನಿ. ಪ್ರಶ್ನೆ 11 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 11ರಿಂದ 2 ಮಾರ್ಕ್ಸ್ ಕ್ವಶನ್ಸ್ ಏನಾಗುತ್ತೆ, ಬಿಗಿನ್ ಆಗುತ್ತೆ, ಅಂದರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ ನಂಬರ್ 11 ಇದು. ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆ, ಸೋಷಲ್ ಪ್ರೋಸೆಸ್ ಅಂತೇಳಿ. ಲರ್ನಿಂಗ್ ಈಸ್ ಎ ಸೋಷಲ್ ಪ್ರೋಸೆಸ್. ಈ ಒಂದು ಪರಿಕಲ್ಪನೆಯನ್ನು ನೀವು ವಿವರಿಸಿ, ಎಕ್ಸ್ಪ್ಲೈನ್ ಮಾಡಿ ಅಂತ. ಲರ್ನಿಂಗ್ ಅಂತಕ್ಕಂಥದ್ದು ಒಂದು ಸೋಷಲ್ ಪ್ರೋಸೆಸ್ಸು. ಆ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದನ್ನು ನೀವೇನು ಮಾಡಿ, ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಕಲಿಕೆಯು ಒಂದು ಸಾಮಾಜಿಕ ಪ್ರಕ್ರಿಯೆ. ಇದನ್ನು ಹೇಳಿರ್ತಕ್ಕಂಥವ್ರು ಯಾರು, ಇಲ್ಲಿ ಉತ್ತರ ನೋಡಿ. ಇಲ್ಲಿ ವೈಗಾಟ್ಸ್ಕಿ ಅಂತಕ್ಕಂಥ ಏನು ಎಜುಕೇಷನಿಸ್ಟ್ ಇದ್ದಾವೆ, ಇದನ್ನು ಲರ್ನಿಂಗ್ ಈಸ್ ಎ ಸೋಷಲ್ ಪ್ರೋಸೆಸ್ ಅಂತಕ್ಕಂಥದ್ದನ್ನು ಹೇಳಿರೋದು. ಇಲ್ಲಿ ವೈಗಾಟ್ಸ್ಕಿ ಅಂತಕ್ಕಂಥ ಎಜುಕೇಷನಿಸ್ಟ್ ಏನು ಹೇಳಿದ್ದಾವೆ, ಸೋಷಲ್ ಲರ್ನಿಂಗ್ ಬಗ್ಗೆ, ಸಾಮಾಜಿಕ ಕಲಿಕೆ ಬಗ್ಗೆ, ಸಾಮಾಜಿಕ ಪ್ರೋಸೆಸ್ ಬಗ್ಗೆ ಹಲವು ಸಿದ್ಧಾಂತಗಳನ್ನು ಮಂಡಿಸಿದ್ದಾವೆ. ಅದಕ್ಕೋಸ್ಕರ ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಬಂತು ಅಂತ ಹೇಳಿದ್ರೆ ವೈಗಾಟ್ಸ್ಕಿ ಅಂತಕ್ಕಂಥ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ನೋಡಿ, ವೈಗಾಟ್ಸ್ಕಿ ಅಂತೇಳಿ ಏನು ಹೇಳಿದ್ದಾವೆ, ವೈಗಾಟ್ಸ್ಕಿ ಸಾಮಾಜಿಕ ಅವಕಾಶಗಳ ಪಾತ್ರ ಮತ್ತು ಕಲಿಕೆಯ ಮೇಲೆ ಹೆಚ್ಚಿನ ಗಮನ ಹರಿಸೋದು. ವೈಗಾಟ್ಸ್ಕಿ ಯಾವುದ್ರ ಮೇಲೆ ಹೆಚ್ಚಿನ ಗಮನ ಹರಿಸೋದು, ಸಾಮಾಜಿಕ ಅವಕಾಶಗಳ ಪಾತ್ರ, ಕಲಿಕೆಯ ಮೇಲೆ ಹೆಚ್ಚು ಗಮನ ಹರಿಸೋದು. ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಕಲಿಕಾರ್ಥಿ ಅಂದರೆ ವಿದ್ಯಾರ್ಥಿ ಮತ್ತು ಇತರರ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಕಲಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆ ನಡೆಯುತ್ತದೆ ಎಂದು ವೈಗಾಟ್ಸ್ಕಿ ಮಹತ್ವ ನೀಡಿದರು. ವೈಗಾಟ್ಸ್ಕಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಕಲಿಕಾರ್ಥಿ ಮತ್ತು ಇತರರ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಕಲಿಕೆ ಮತ್ತು ಸಮಸ್ಯೆ ಏನಾಗುತ್ತೆ, ಬಗೆಹರಿಸ್ಬೋದು ಅಥವಾ ಅದನ್ನು ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ಅದರ ಮಹತ್ವವನ್ನು ವೈಗಾಟ್ಸ್ಕಿ ಹೇಳಿದರು. ಮತ್ತು ಆಲೋಚಿಸುವ ಮತ್ತು ತಾರ್ಕಿಕ ಸಾಮರ್ಥ್ಯವು ಮೂಲಭೂತವಾಗಿ ಸಾಮಾಜಿಕ ಪ್ರಕ್ರಿಯೆಯ ಫಲವೆಂದು ನಂಬಿದರು. ಯಾರು, ವೈಗಾಟ್ಸ್ಕಿ. ಆಲೋಚನೆ ಮಾಡ್ತಕ್ಕಂಥದ್ದು ಮತ್ತು ತಾರ್ಕಿಕ ಸಮಸ್ಯೆ, ಲಾಜಿಕಲ್ ಎಬಿಲಿಟಿ ಅಂತ ಏನು ಹೇಳ್ತೀವಿ, ಅದು ಮೂಲಭೂತವಾಗಿ ಒಂದು ಸಾಮಾಜಿಕ ಪ್ರಕ್ರಿಯೆಯ ಫಲ ಅಂತಕ್ಕಂಥದ್ದನ್ನು ಯಾರು ನಂಬಿದ್ರು, ವೈಗಾಟ್ಸ್ಕಿ ನಂಬಿದ್ರು. ಆಮೇಲೆ 4ನೇ ಪಾಯಿಂಟು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಸಾಮರ್ಥ್ಯಗಳು ಕಾಲಕ್ರಮೇಣ ಏನಾಗುತ್ತೆ, ಬದಲಾಗುತ್ತೆ. ನಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಮ್ಮ ಸಾಮರ್ಥ್ಯಗಳೇನಾಗುತ್ತೆ, ಕಾಲಕ್ರಮೇಣ ಬದಲಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ರು ಅಂದರೆ, ಮಗು ಇತರರೊಂದಿಗಿನ ಸಂಬಂಧ ಮತ್ತು ಸಂವಹನದ ಮೂಲಕ ತಿಳಿಯಲು ಕಲಿಯುತ್ತದೆ. ಮಗು ಹೇಗೆ ಕಲಿಯುತ್ತೆ ಅಂದರೆ, ಇತರರೊಂದಿಗೆ ಅಂದರೆ ಇನ್ನೊಬ್ಬರೊಂದಿಗೆ ಸಂಬಂಧವನ್ನು ಮತ್ತು ಸಂವಹನದ ಮೂಲಕ, ಕಮ್ಯುನಿಕೇಷನ್ ಮೂಲಕ ಏನು ಮಾಡುತ್ತೆ, ಅದು ಕಲಿಯುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ರು, ಕಲಿಕೆಯು ಮಕ್ಕಳು, ಪೋಷಕರು, ಶಿಕ್ಷಕರು, ಸ್ನೇಹಿತರು ಹಾಗೂ ಸಹಪಾಠಿಗಳ ಪರಸ್ಪರ ಅಂತರ್ಕ್ರಿಯೆ ಅಂದರೆ ಮ್ಯೂಚುವಲ್ ಇಂಟ್ರ್ಯಾಕ್ಷನ್ ಅದರ ಫಲ ಆಗಿದೆ ಅಂತಕ್ಕಂಥದ್ದು ಹೇಳಿದ್ರು. ಕಲಿಕೆ ಯಾವುದರ ಫಲ ಅಂತ ಹೇಳಿದ್ರೆ ಮಕ್ಕಳ, ಪೋಷಕರ, ಶಿಕ್ಷಕರ, ಸ್ನೇಹಿತರ, ಸಹಪಾಠಿಗಳ ಪರಸ್ಪರ ಅಂತರ್ಕ್ರಿಯೆಯ ಅಂದರೆ ಮ್ಯೂಚುವಲ್ ಇಂಟ್ರ್ಯಾಕ್ಷನ್ ಏನಿದೆ ಅದರ ಒಂದು ಫಲ ಆಗಿದೆ ಅಂತಕ್ಕಂಥದ್ದು ಹೇಳಿದ್ರು. ನಾನಿಲ್ಲಿ 6 ಪಾಯಿಂಟ್ಗಳನ್ನು ನಾನು ಹೇಳಿದೆ. ನೀವು 6 ಪಾಯಿಂಟ್ ಹಾಕೋ ಅವಶ್ಯಕತೆ ಇಲ್ಲ. ಯಾವುದಾದರೂ 4 ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ಎಕ್ಸಾಮಿನೇಷನಲ್ಲಿ ಅಟೆಂಡ್ ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತ ಇದಕ್ಕೆ 2 ಅಂಕಗಳು ಸಿಗುತ್ತೆ. ಯಾವುದಕ್ಕೆ, ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ ಈ ಒಂದು ಪರಿಕಲ್ಪನೆಗೆ ನಾನು 6 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು
4 ಪಾಯಿಂಟ್ಗಳನ್ನು ನೀವೇನು ಮಾಡಿ ನೆನಪಲ್ಲಿ ಇಟ್ಕೊಂಡು ಎಕ್ಸಾಮಲ್ಲಿ ಅಟೆಂಡ್ ಮಾಡಿದ್ರೆ ನಿಮಗೆ ಖಂಡಿತ 2 ಮಾರ್ಕ್ಸ್ ಸಿಗುತ್ತೆ. ಪ್ರಶ್ನೆ 12ಕ್ಕೆ ಹೋಗೋಣ ನಾವು. ಕಲಿಕಾ ಪ್ರಕ್ರಿಯೆಯಲ್ಲಿ ಅಟ್ಟಣೆ ಅಥವಾ ಆಸವೆ, ಅದನ್ನು ಇಂಗ್ಲೀಷಲ್ಲಿ ಸ್ಕಾಫೋಲ್ಡಿಂಗ್ ಅಂತ ಹೇಳ್ತೀವಿ, ಬಳಸಬಹುದಾದ 4 ಮಾರ್ಗೋಪಾಯಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಕಲಿಕಾ ಪ್ರಕ್ರಿಯೆಯಲ್ಲಿ ಅಂದರೆ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಸ್ಕಾಫೋಲ್ಡಿಂಗ್, ಅಟ್ಟಣೆ ಅಥವಾ ಆಸವೆ ಅಂತ ಹೇಳ್ತೀವಿ, ಅದರಲ್ಲಿ ಬಳಸಬಹುದಾದಂತಹ 4 ಮಾರ್ಗೋಪಾಯಗಳನ್ನು ನೀವು ಪಟ್ಟಿ ಮಾಡಿ ಅಂತ ಇದೆ. ಸ್ಕಾಫೋಲ್ಡಿಂಗ್ ಅಂತ ಹೇಳಿದ್ರೆ ಆಸವೆ, ಸಪೋರ್ಟಿಂಗ್ ಅಂತಕ್ಕಂಥದ್ದು ನಿಮ್ಗಾಗಲೇ ಗೊತ್ತಿದೆ. ಇದು ಏನು ಮಾರ್ಗೋಪಾಯಗಳು 4 ಅಂತಕ್ಕಂಥದ್ದು ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದು ಏನು ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳಿಗೆ ತಮ್ಮ ಸ್ವಂತ ಅನುಭವಗಳ ಆಧಾರದ ಮೇಲೆ ಜ್ಞಾನವನ್ನು ಕಟ್ಟಿಕೊಳ್ಳಲು ಅವಕಾಶ ನೀಡುವುದು. ಮಕ್ಕಳಿಗೆ ಏನು ಮಾಡಬೇಕಂದ್ರೆ ತಮ್ಮ ಸ್ವಂತ ಅನುಭವಗಳ ಮೂಲಕ ಅಥವಾ ಆಧಾರದ ಮೇಲೆ ಜ್ಞಾನವನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಮೊದಲನೇ ಮಾರ್ಗೋಪಾಯ ಆಗುತ್ತೆ. ಮತ್ತು ನಿಯೋಜಿತ ಕಾರ್ಯವನ್ನು, ಅಸೈನ್ಮೆಂಟ್ ಅಂತ ಹೇಳಿ ಹೇಳ್ತೀವಿ, ನಿಯೋಜಿತ ಕಾರ್ಯವನ್ನು ನಿರ್ವಹಿಸಲು ಉದಾಹರಣೆ ಮತ್ತು ಮಾರ್ಗದರ್ಶನ ನೀಡಬೇಕು. ನಾವು ನಿಯೋಜಿತ ಕಾರ್ಯ ಕೊಡ್ತೀವಿ, ಅದನ್ನು ಮಾಡೋದಕ್ಕೆ ಅಥವಾ ನಿರ್ವಹಿಸೋದಕ್ಕೆ ನಾವು ಎಕ್ಸಾಂಪಲ್ಗಳನ್ನು ಕೊಡಬೇಕು, ಗೈಡೆನ್ಸ್ ಕೊಡಬೇಕು. ಅದರ ಮೂಲಕ ನಾವೇನು ಮಾಡ್ಬೋದು, ಸ್ಕಾಫೋಲ್ಡಿಂಗನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಮಸ್ತಿಷ್ಕ ಮಂಥನವನ್ನು ಬಳಸುವುದು. ಹೇಗೆ ಮಸ್ತಿಷ್ಕ ಮಂಥನವನ್ನು ಬಳಸಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಸಾಲ್ವ್ ಮಾಡಬೇಕು ಅಂದರೆ ಮಸ್ತಿಷ್ಕ ಮಂಥನವನ್ನು ಹೇಗೆ ಬಳಸಬೇಕು ಅದನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಜ್ಞಾಪನ ತಂತ್ರಗಳನ್ನು ತಿಳಿಸುವುದು. ಮಕ್ಕಳಿಗೆ ಜ್ಞಾಪನ ಹೇಗೆ ಹೆಚ್ಚು ನೆನಪಲ್ಲಿ ಇಟ್ಕೋಬೇಕು, ಜ್ಞಾಪನ ತಂತ್ರಗಳು ಏನು ಅದನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಊಹೆ ಮತ್ತು ನಿರೀಕ್ಷೆಗಳಿಗೆ ಅವಕಾಶ ಕೊಡಬೇಕು. ಮಕ್ಕಳು ಊಹೆ ಮಾಡಬೇಕು, ನಿರೀಕ್ಷೆಗಳು ಮಾಡಬೇಕು. ಹೇಗೆ ಅದಕ್ಕೂ ಅವಕಾಶವನ್ನು ಏನು ಮಾಡಬೇಕು, ಕೊಡಬೇಕಾಗತ್ತೆ ಟೀಚರು. ಮತ್ತು ಸಮಸ್ಯೆ ಪರಿಹಾರಕ್ಕೆ ಸುಳಿವು ಮತ್ತು ಸೂಚನೆಗಳನ್ನು ನೀಡುವುದು. ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಕೆಲವೊಂದು ಸುಳಿವನ್ನು ಕ್ಲೂ ಕೊಡ್ತಕ್ಕಂಥದ್ದು, ಸೂಚನೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಕ್ಕಂಥದ್ದು ಅದು ಕೂಡ ಮಾಡಬೇಕಾಗುತ್ತದೆ. ಮತ್ತು ಮುಂದುವರಿಯಲು ಭಾಗಶಃ ಪರಿಹರಿಸಿದ ಸಮಸ್ಯೆ ಅಥವಾ ಉದಾಹರಣೆಗಳನ್ನು ನೀಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ, ಕಂಟಿನ್ಯೂ ಮಾಡೋದಕ್ಕೆ ಭಾಗಶಃ ಅಂದರೆ ಪಾರ್ಷಿಯಲ್ ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಬಗೆಹರಿಸಿದ ಸಮಸ್ಯೆ ಅಂದರೆ ಪರಿಹರಿಸಿದ ಸಮಸ್ಯೆ ಅಥವಾ ಉದಾಹರಣೆಗಳನ್ನು ನೀಡ್ತಕ್ಕಂಥದ್ದು ಕೂಡ ಮಾಡಬೇಕಾಗತ್ತೆ. ತಪಾಶೀಲು ಪಟ್ಟಿಯನ್ನು ಸಾಂದರ್ಭಿಕವಾಗಿ ಬಳಸಲು ಸಲಹೆ ನೀಡಬೇಕು ಅಂತಕ್ಕಂಥದ್ದು. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಒಯ್ಯಬೇಕಾ? ಬೇಕಾಗಿಲ್ಲ. ನೀವು ಯಾವುದಾದರೂ 4 ಅಂಶಗಳನ್ನು ಬರೆದು ಸಾಕು. ನಾನು ಇಲ್ಲಿ ಅನೇಕ ಅಂಶಗಳನ್ನು ಏನು ಮಾಡಿದ್ದೀನಿ, ಪಟ್ಟಿ ಮಾಡಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. 5 ಮಾರ್ಕ್ಸಿಗೆ ಕೇಳೋದಾದರೆ ಎಲ್ಲದನ್ನು ಪಟ್ಟಿ ಮಾಡಬೇಕಾಗತ್ತೆ. ಇದು 2 ಮಾರ್ಕ್ಸಿಗೆ ಕ್ವಶನ್ ಇರೋದ್ರಿಂದ ಯಾವುದಾದರೂ ಇದರಲ್ಲಿ 4 ಅಂಶಗಳನ್ನು ನೀವೇನು ಮಾಡಬೇಕಾಗತ್ತೆ, ಪಟ್ಟಿ ಮಾಡಬೇಕಾಗತ್ತೆ. ಖಂಡಿತ ಇದು ನೆನಪಲ್ಲಿ ಇಟ್ಕೊಂಡು ನಿಮಗೆ 2 ಅಂಕ ಲಭ್ಯ ಆಗುತ್ತೆ. ಪ್ರಶ್ನೆ 13ಕ್ಕೆ ಹೋಗೋಣ ನಾವು. ತರಗತಿಯ ನಿರ್ವಹಣೆಯ ವರ್ತನೆ ಮಾರ್ಪಡಿಸುವಿಕೆ ಸಿದ್ಧಾಂತವನ್ನು ವಿವರಿಸಿ. ತರಗತಿ ನಿರ್ವಹಣೆ ಮತ್ತು ವರ್ತನೆಯನ್ನು ಮಾರ್ಪಡಿಸ್ತಕ್ಕಂಥ ಒಂದು ಸಿದ್ಧಾಂತವನ್ನು, ವರ್ತನೆ ಮಾರ್ಪಡಿಸುವಿಕೆ ಅಂತ ಹೇಳಿದ್ರೆ ಬಿಹೇವಿಯರನ್ನು ಮಾಡಿಫೈ ಮಾಡ್ತಕ್ಕಂಥದ್ದು, ಚೇಂಜ್ ಮಾಡ್ತಕ್ಕಂಥದ್ದು, ಬದಲಾವಣೆ ಮಾಡ್ತಕ್ಕಂಥದ್ದು ಅಂತ. ಇದನ್ನು ಹೇಳಿರ್ತಕ್ಕಂಥದ್ದು ಯಾರು? ತರಗತಿ ನಿರ್ವಹಣೆಯ ವರ್ತನೆ ಮಾರ್ಪಡಿಸುವಿಕೆ, ಬಿಹೇವಿಯರಲ್ ಮಾಡಿಫಿಕೇಷನ್ ಅಥವಾ ಚೇಂಜಸ್ ಅಂತ ನಾವೇನು ಹೇಳ್ತೀವಿ, ಆ ಸಿದ್ಧಾಂತವನ್ನು ಥೀಸಿಸನ್ನು ಹೇಳಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಈ ಸಿದ್ಧಾಂತವನ್ನು BF ಸ್ಕಿನ್ನರ್ ಕಾರ್ಯವನ್ನು ಆಧರಿಸಿದೆ. BF ಸ್ಕಿನ್ನರ್ ಇದನ್ನು ಹೇಳಿರ್ತಕ್ಕಂಥದ್ದು. ನಾವು ವರ್ತನೆಯಲ್ಲಿ ಮಾರ್ಪಾಡನ್ನು ತರಬಹುದು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದೇ BF ಸ್ಕಿನ್ನರ್. ಈ ಸಿದ್ಧಾಂತ ಯಾವುದ್ರ ಮೇಲೆ ಡೆವಲಪ್ ಆಗಿದೆ ಅಥವಾ ಅವಲಂಬನೆ ಆಗಿದೆ ಅಂದರೆ BF ಸ್ಕಿನ್ನರ್ ಕಾರ್ಯವನ್ನು ಇದು ಆಧರಿಸಿದೆ. ಇದು ಮೊದಲನೇ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ನಾವು ಹೇಗೆ ವರ್ತನೆಯನ್ನು ಮಾರ್ಪಾಡಿಸ್ಬೋದು ಮಕ್ಕಳದು ಅಥವಾ ವಿದ್ಯಾರ್ಥಿಗಳದು ಅಂತ ಹೇಳಿದ್ರೆ ಬಹುಮಾನ ಮತ್ತು ಶಿಕ್ಷೆಯ ವ್ಯವಸ್ಥೆಯನ್ನು ಆಧರಿಸಿ ವ್ಯಕ್ತಿಯ ವರ್ತನೆಯನ್ನು ಬದಲಾಯಿಸಲು ಸಾಧ್ಯ ಇದೆ ಅಂತ BF ಸ್ಕಿನ್ನರ್ ಹೇಳಿದರು. ಬಹುಮಾನ ಕೊಡೋದ್ರ ಮೂಲಕ, ಶಿಕ್ಷೆ ಕೊಡೋದ್ರ ಮೂಲಕ ಈ ವ್ಯವಸ್ಥೆಯನ್ನು ಆಧಾರವಾಗಿಟ್ಕೊಂಡು ವ್ಯಕ್ತಿಯ ವರ್ತನೆಯನ್ನು ನಾವೇನು ಮಾಡ್ಬೋದು, ಬದಲಾಯಿಸ್ಬೋದು, ಸಾಧ್ಯತೆ ಇದೆ. ಸೆಕೆಂಡ್ ಪಾಯಿಂಟ್. ಮತ್ತು ಅಪೇಕ್ಷಿತ ವರ್ತನೆಗಳನ್ನು ಹೊಗಳಬೇಕು. ಬಹುಮಾನ ಮತ್ತು ಪ್ರೋತ್ಸಾಹದ ಮೂಲಕ ಏನು ಮಾಡಬೇಕು, ಉತ್ತೇಜನ ಕೊಡಬೇಕು. ಅಪೇಕ್ಷಿತ ವರ್ತನೆಗಳು ಅಂದರೆ ಒಳ್ಳೆಯ ವರ್ತನೆಗಳು, ಡಿಸೈರಬಲ್ ಬಿಹೇವಿಯರ್ಸ್ ಅಂತ ಏನು ಹೇಳ್ತೀವಿ, ಅದು ಕಂಡು ಬಂದಾಗ ಹೊಗಳಬೇಕಾಗತ್ತೆ, ಬಹುಮಾನವನ್ನು ಕೊಡಬೇಕಾಗತ್ತೆ, ಪ್ರೋತ್ಸಾಹ ಮಾಡಬೇಕಾಗತ್ತೆ, ಉತ್ತೇಜಿಸಬಹುದು. ಇದರಿಂದ ಏನಾಗುತ್ತೆ, ಉತ್ತೇಜನವನ್ನು ನೀಡ್ಬೋದು. ನಾವು ವರ್ತನೆಗಳಲ್ಲಿ ಮಾರ್ಪಾಡನ್ನು ತರಬಹುದು ಅಂತ ಹೇಳ್ಬಿಟ್ಟು. ಫೋರ್ತ್ ಪಾಯಿಂಟ್ ಏನಂದರೆ
ನಿಯಮ ಮತ್ತು ಕಾರ್ಯವಿಧಾನಗಳನ್ನು ಪಾಲಿಸದಿದ್ದಾಗ ಸೂಕ್ತ ಪರಿಣಾಮಗಳು ಅಥವಾ ವಿಶೇಷ ಸೌಲಭ್ಯಗಳನ್ನು ಹಿಂಪಡೆಯುವಂತಹ ಕ್ರಮಗಳನ್ನು ಬಳಸಬಹುದು. ನಿಯಮಗಳು ಪಾಲನೆ ಮಾಡಲ್ಲ, ಕಾರ್ಯವಿಧಾನಗಳನ್ನು ಪಾಲನೆ ಮಾಡದಿದ್ದಾಗ ಸೂಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಥವಾ ವಿಶೇಷ ಸೌಲಭ್ಯಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನು ಹಿಂಪಡೆಯುವ ಮೂಲಕ ಕ್ರಮಗಳನ್ನು ಏನು ಮಾಡ್ಬೋದು, ಬಳಸ್ಬೋದು. ಅದರಲ್ಲೂ ಕೂಡ ವರ್ತನೆಗಳೇನಾಗುತ್ತೆ, ಬದಲಾವಣೆ ಅಥವಾ ಮಾರ್ಪಾಡು ಆಗುತ್ತೆ. ಮನುಷ್ಯರು ಬಾಹ್ಯ ಉದ್ದೀಪಕಗಳಿಗೆ ಪ್ರತಿಕ್ರಿಯಿಸುತ್ತಾರೆ ಮತ್ತು ಅಭಿಪ್ರಾಯವನ್ನು ಹೆಚ್ಚಾಗಿ ಬಾಹ್ಯವಾಗಿರುತ್ತೆ. ಅಂದರೆ ಮನುಷ್ಯರು ಯಾವುದಕ್ಕೆ ಹೆಚ್ಚು ಪ್ರತಿಕ್ರಿಯೆಯನ್ನು ನೀಡ್ತವೆ ಅಂದರೆ ಬಾಹ್ಯ ಉದ್ದೀಪಕಗಳಿಂದ ಬಾಹ್ಯ ಪ್ರಚೋದನೆಗಳಿಗೆ ಹೆಚ್ಚು ಏನು ಮಾಡ್ತವೆ, ಪ್ರತಿಕ್ರಿಯೆ ರೆಸ್ಪಾನ್ಸನ್ನು ಮಾಡ್ತವೆ. ಅದಕ್ಕೆ ಅಭಿಪ್ರಾಯವನ್ನು ಹೆಚ್ಚಾಗಿ ಬಾಹ್ಯವಾಗಿರುತ್ತೆ. ಮೋಟಿವೇಶನ್ ಅಂದರೆ ಎಕ್ಸ್ಟರ್ನಲ್ ಮೋಟಿವೇಶನನ್ನು ಕೊಡಬೇಕಾಗತ್ತೆ. ಅದರಿಂದ ನಾವು ಏನು ಮಾಡ್ಬೋದು, ಬಿಹೇವಿಯರಲ್ ಅಥವಾ ವರ್ತನೆಯಲ್ಲಿ ಮಾರ್ಪಾಡನ್ನು ತರಬಹುದು ಅಂತ ಹೇಳ್ಬಿಟ್ಟು ಈ ಸಿದ್ಧಾಂತವನ್ನು ಅನುಸರಿಸುವ ಶಿಕ್ಷಕರು ತರಗತಿಯ ಸಮಸ್ಯಾತ್ಮಕ ವರ್ತನೆಯನ್ನು ನಿಯಂತ್ರಿಸಲು ಸೂಕ್ತ ಮಧ್ಯವರ್ತಿ ಕ್ರಮಗಳನ್ನು ಏನು ಮಾಡ್ತವೆ, ರೂಪಿಸ್ತವೆ ಅಂತಕ್ಕಂಥದ್ದಿದೆ. ಇದರಲ್ಲೂ ಕೂಡ ಎಲ್ಲ ಪಾಯಿಂಟ್ಸ್ಗಳು ಬೇಕಾಗಿಲ್ಲ. ಯಾವುದಾದ್ರೂ 4 ಪಾಯಿಂಟ್ಸ್ಗಳನ್ನು ನೀವೇನು ಮಾಡ್ಬೋದು, ಇಲ್ಲಿ ಅಟೆಂಡ್ ಮಾಡಿದ್ರೆ ನಿಮಗೆ ಖಂಡಿತ ಏನಾಗುತ್ತೆ, 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥ. ಇದನ್ನು ನೆನಪಲ್ಲಿಟ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಪ್ರಶ್ನೆ 14 ನೋಡಿ, ಇಲ್ಲಿ ಏನು ಪ್ರಶ್ನೆ ಇದೆ, ಪಠ್ಯಕ್ರಮ ಮತ್ತು ಪಠ್ಯವಸ್ತುವನ್ನು ವ್ಯತ್ಯಾಸೀಕರಿಸಿ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ. ಪಠ್ಯಕ್ರಮ ಅಂದ್ರೇನು, ಪಠ್ಯವಸ್ತು ಅಂದ್ರೇನು, ನಡುವಿನ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು. ವ್ಯತ್ಯಾಸೀಕರಿಸಿ ಅಂದರೆ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳ್ಬಿಟ್ಟು. ಈಗ ಇಂಗ್ಲೀಷಲ್ಲಿ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಅದು. ಪಠ್ಯಕ್ರಮ ಅಂದರೆ ಕರಿಕ್ಯುಲಮ್ ಅಂತ ಹೇಳ್ತೀವಿ ನಾವು. ಪಠ್ಯವಸ್ತು ಅಂತ ಹೇಳಿದ್ರೆ ಸಿಲೆಬಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸಿಲೆಬಸ್ ಅಂತ ಇದೆ. ನಡುವೆ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಪಠ್ಯಕ್ರಮ ಅಂದ್ರೇನು, ಪಠ್ಯ ವಸ್ತು ಅಂದ್ರೇನು ಹೇಳಿಬಿಟ್ರೆ ಏನಾಗುತ್ತೆ, ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ನೋಡಿ, ಪಠ್ಯಕ್ರಮ ಅಂದರೆ ನಿರ್ದಿಷ್ಟ ಶೈಕ್ಷಣಿಕ ಗುರಿಗಳನ್ನು ಅನುಷ್ಠಾನಗೊಳಿಸಲು ಯೋಜಿಸಲಾದ ಚಟುವಟಿಕೆಗಳ ಸಮೂಹ ಅಂತ ಹೇಳ್ಬೋದು. ನಿರ್ದಿಷ್ಟವಾದಂಥ ಶೈಕ್ಷಣಿಕ ಗುರಿಗಳಿರುತ್ತೆ, ಅದನ್ನು ಅನುಷ್ಠಾನಗೊಳಿಸಬೇಕು. ಅದಕ್ಕೆ ಯೋಜಿಸಲಾದ ಚಟುವಟಿಕೆಗಳ ಸಮೂಹಕ್ಕೆ ನಾವೇಂತೀವಿ ಪಠ್ಯಕ್ರಮ ಅಥವಾ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಇಲ್ಲಿ ಗುರಿಗಳಿಗೆ ಪೂರಕವಾಗಿ ಜ್ಞಾನ, ಕೌಶಲಗಳು ಮತ್ತು ಮನೋಭಾವಗಳನ್ನು ಒಳಗೊಂಡಿರುತ್ತದೆ. ಇದು ಗುರಿಗಳಿಗೆ ಪೂರಕವಾದಂತೆ ಜ್ಞಾನ, ಕೌಶಲಗಳು ಮತ್ತು ಮನೋಭಾವಗಳನ್ನು ಒಳಗೊಂಡಿರುತ್ತೆ. ಬೋಧನಾ ವಿಧಾನಗಳು, ಕಲಿಕಾ ಸಾಮಗ್ರಿಗಳು ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಮಾನದಂಡಗಳನ್ನು ಒಳಗೊಂಡಿರುತ್ತೆ. ಯಾವುದು ಪಠ್ಯಕ್ರಮ. ಬೋಧನಾ ವಿಧಾನ ಅಂದರೆ ಟೀಚಿಂಗ್ ಮೆಥಡ್ಸ್ ಇರುತ್ತೆ, ಮತ್ತು ಕಲಿಕಾ ಸಾಮಗ್ರಿ ಲರ್ನಿಂಗ್ ಮೆಟೀರಿಯಲ್ಸ್ ಇರುತ್ತೆ, ಇವ್ಯಾಲ್ಯುಯೇಷನ್ಗೆ ಸಂಬಂಧಪಟ್ಟಂಥ ಮಾನದಂಡಗಳು ಇರುತ್ತೆ, ಇದೆಲ್ಲ ಒಳಗೊಂಡಿರುತ್ತೆ. 4ನೇ ಪಾಯಿಂಟು, ಮಗುವಿನ ಕಲಿಕೆಯನ್ನು ಅನುಕೂಲಿಸುವ ಸಮಗ್ರ ಯೋಚನೆ ಯಾವುದಾಗಿರುತ್ತೆ, ಪಠ್ಯಕ್ರಮ ಆಗಿರುತ್ತೆ ಅಂತಕ್ಕಂಥ. ಇದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದಾಯಿತು. ಪಠ್ಯವಸ್ತು ಅಂದರೆ ಸಿಲೆಬಸ್ ಅಂತ ಹೇಳ್ತೀವಿ. ಅದು ನಾವು ಈಗಾಗಲೇ ಕೇಳಿರ್ತಕ್ಕಂಥ ಒಂದು ವಿಷಯ. ವಸ್ತುವನ್ನು ಪಠ್ಯಕ್ರಮದಿಂದ ಪಡೆಯಲಾಗುತ್ತೆ. ಪಠ್ಯವಸ್ತುವನ್ನು ಎಲ್ಲಿಂದ ಪಡೆಯಲಾಗುತ್ತೆ, ಸಿಲೆಬಸ್ನ ಎಲ್ಲಿಂದ ಪಡೆಯಲಾಗುತ್ತೆ, ಕರಿಕ್ಯುಲಮಿಂದ. ಪಠ್ಯವಸ್ತುವನ್ನು ಪಠ್ಯಕ್ರಮದಿಂದ ಪಡೆಯಲಾಗುತ್ತೆ ಅಂತಕ್ಕಂಥದ್ದು 1ನೇ ಪಾಯಿಂಟು. ಇದು ಬೋಧಿಸಬೇಕಾದ ನಿರ್ದಿಷ್ಟ ವಿಷಯ ವಸ್ತುವಿಗೆ ಸಂಬಂಧಪಟ್ಟಿದೆ. ಏನು ಬೋಧನೆ ಮಾಡಬೇಕು, ಇಲ್ಲಿ ನಿರ್ದಿಷ್ಟ ಅನ್ನೋದು ಭಾಳ ಇಂಪಾರ್ಟೆಂಟ್. ನಿರ್ದಿಷ್ಟ ವಿಷಯ ವಸ್ತುವಿಗೆ ಮಾತ್ರ ಇದು ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ವಿಷಯವನ್ನು ಯಾವುದಾದ್ರೂ ಟೀಚ್ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯವಸ್ತುವನ್ನು ಮಾತ್ರ ಏನು ಮಾಡ್ತೀವಿ, ಟೀಚ್ ಮಾಡ್ತೀವಿ. ಎಲ್ಲಾದರೂ ಸೇರಿಕೊಂಡು ಏನಾಗುತ್ತೆ, ಪಠ್ಯಕ್ರಮ ಆಗುತ್ತೆ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಪಠ್ಯವಸ್ತು ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪಾಯಿಂಟು, ಜ್ಞಾನ, ಕೌಶಲಗಳು ಮತ್ತು ಮನೋಭಾವಗಳನ್ನು ಹಂತಕ್ಕನುಗುಣವಾಗಿ ಅಭಿವೃದ್ಧಿಪಡಿಸಲು ಸಹಾಯಕ ಆಗಿದೆ ಅಂತಕ್ಕಂಥದ್ದು. ಅದರಲ್ಲೂ ಜ್ಞಾನ, ಕೌಶಲಗಳಿರುತ್ತೆ. ಇಲ್ಲಿ ಹಂತಕ್ಕೆ ಅನುಗುಣವಾಗಿ ಏನಾಗುತ್ತೆ, ಅಭಿವೃದ್ಧಿಪಡಿಸಲು ಏನಾಗುತ್ತೆ, ಸಹಾಯಕ ಆಗುತ್ತೆ. ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವ ವಿಷಯಾಂಶಗಳನ್ನು ಒಳಗೊಂಡಿರುತ್ತೆ. ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಬೇಕಾಗುತ್ತೆ, ಅಥವಾ ವಿಷಯಾಂಶಗಳನ್ನು ಮಾತ್ರ ಇದೇನಾಗುತ್ತೆ, ಒಳಗೊಂಡಿರುತ್ತೆ. ಇದು ಪಠ್ಯವಸ್ತು ಆಗುತ್ತೆ. ಒಂದು ವಿಷಯ ನೀವು ಏನು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಪಠ್ಯಕ್ರಮ ಅಂತ ಹೇಳಿದ್ರೆ ವಿಶಾಲ ಪರಿಕಲ್ಪನೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ವಿಶಾಲವಾದದ್ದು ಪಠ್ಯಕ್ರಮ. ಪಠ್ಯವಸ್ತು ಅಂದರೆ ಪಠ್ಯಕ್ರಮದ ಒಂದು ಭಾಗ. ಇದು ಒಂದು ಪಠ್ಯಕ್ರಮದ ಒಂದು ಭಾಗ ಅಂತ ತಿಳ್ಕೊಂಡ್ರೆ ಮೇಲಿನ ಅಂಶಗಳು ನಿಮಗೆ ನೆನಪಾಗುತ್ತೆ. ಇದಕ್ಕೆ ನಿಮ್ಗೆ ಖಂಡಿತ ಇದು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಪ್ರಶ್ನೆ 15ಕ್ಕೆ ಹೋಗೋಣ. ಇಲ್ಲಿ ನೋಡಿ, ಸ್ಥಾನ ಚಿತ್ರಣ ಪತ್ರಿಕೆಯ ಪ್ರಕಾರ ಅರ್ಥ ಮಾಡ್ಕೊಳ್ಳಿ. ಸ್ಥಾನ ಚಿತ್ರಣ ಪತ್ರಿಕೆ ಇದರ ಪ್ರಕಾರ ತರಗತಿಯ ಸಂವಹನವನ್ನು ಮಾರ್ಗದರ್ಶಿಸುವ 4 ಮೂಲ ತತ್ವಗಳನ್ನು ಬರೆಯಿರಿ ಅಂತ ಇದೆ. ಸ್ಥಾನ ಚಿತ್ರಣ ಪತ್ರಿಕೆ ಅದರ ಪ್ರಕಾರ ತರಗತಿಯ ಸಂವಹನವನ್ನು ಮಾರ್ಗದರ್ಶಿಸುವ ಅಂದರೆ ಗೈಡ್ ಮಾಡುವ
4 ಮೂಲ ತತ್ವಗಳು ಯಾವುದು ಅಂತಕ್ಕಂಥದ್ದು ಕೇಳಿದ್ದಾವೆ. ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಸ್ಥಾನ ಚಿತ್ರಣ ಪತ್ರಿಕೆಗೆ ಸಂಬಂಧಪಟ್ಟಿದ್ದು. ಮಕ್ಕಳು ತಮ್ಮ ಜ್ಞಾನವನ್ನು ತಾವೇ ರಚಿಸಿಕೊಳ್ಳುತ್ತಾವೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಮಕ್ಕಳಿಗೆ ಯಾರೂ ಕೂಡ ಜ್ಞಾನವನ್ನು ರಚನೆ ಮಾಡಿಕೊಳ್ಳಲ್ಲ, ಮಕ್ಕಳು ತಮ್ಮ ಜ್ಞಾನವನ್ನು ತಾವೇ ರಚನೆ ಮಾಡ್ಕೊಳ್ತಾವೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್, ಕಲಿಕೆಯಲ್ಲಿ ಅನುಭವಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವುದು. ಕಲಿಕೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಂದ್ರೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅನುಭವಗಳಿಗೆ, ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕಲಿಕೆಯಲ್ಲಿ ಅನುಭವಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಪಾಯಿಂಟ್, ಮಕ್ಕಳ ಕ್ರಿಯಾತ್ಮಕ ತೊಡಗುವಿಕೆಯನ್ನು ಖಚಿತಪಡಿಸ್ಕೋಬೇಕಾಗತ್ತೆ. ಮಕ್ಕಳು ಕ್ರಿಯಾತ್ಮಕವಾಗಿ ತೊಡಗಿಸ್ಕೋಬೇಕಾಗತ್ತೆ, ಅದನ್ನು ಖಚಿತಪಡಿಸ್ಕೋಬೇಕು. ಮತ್ತು ವಿಧಾನಗಳು, ಸಾಮಗ್ರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಮಕ್ಕಳ ವಯಸ್ಸು, ಜ್ಞಾನಾತ್ಮಕ ಮಟ್ಟಗಳನ್ನು ಏನು ಮಾಡಬೇಕಾಗತ್ತೆ, ಪರಿಗಣಿಸಬೇಕಾಗತ್ತೆ. ನಾವು ಯಾವುದಾದ್ರೂ ಟೀಚಿಂಗ್ ಮೆಥಡ್ಸನ್ನು ಮತ್ತು ಲರ್ನಿಂಗ್ ಮೆಟೀರಿಯಲ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮಕ್ಕಳ ವಯಸ್ಸೆಷ್ಟಿದೆ, ಜ್ಞಾನಾತ್ಮಕ ಮಟ್ಟ ಏನಿದೆ, ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ವಿಶೇಷ ಅಗತ್ಯವುಳ್ಳ ಮಕ್ಕಳೂ ಸೇರಿದಂತೆ ಪ್ರತಿಯೊಂದು ಮಗುವಿಗೂ ವೈಯಕ್ತಿಕ ಅಗತ್ಯಗಳನ್ನು ಈಡೇರಿಸಬೇಕಾಗತ್ತೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಎಲ್ಲ ಸೇರಿದಂತೆ ಪ್ರತಿಯೊಂದು ಮಗುವಿಗೂ ನಾವೇನು ಮಾಡಬೇಕಾಗುತ್ತೆ, ವೈಯಕ್ತಿಕ ಅಗತ್ಯತೆಗಳನ್ನು ಇಂಡಿವಿಜುವಲ್ ಕೇರ್ ತೊಗೋಬೇಕಾಗತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕಾಗತ್ತೆ. ಅದನ್ನು ಕೂಡ ನಾವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮಕ್ಕಳ ಸಾಮಾಜಿಕ ಆರ್ಥಿಕ ಸನ್ನಿವೇಶ ಮತ್ತು ಅನನ್ಯತೆಯನ್ನು ಗಣನೆಗೆ ತೆಗೆದುಕೊಳ್ಳುವುದು. ಮಕ್ಕಳ ಸಾಮಾಜಿಕ ಆರ್ಥಿಕ ಸನ್ನಿವೇಶ, ಅನನ್ಯತೆಯ ಅದನ್ನು ನಾವು ಗಣನೆಗೆ ತಗೋಬೇಕಾಗತ್ತೆ. ಬಹುವಿಧದ ವಿಧಾನಗಳಿಗೆ ಮತ್ತು ಸನ್ನಿವೇಶಗಳನ್ನು ಬಳಸುವುದು. ಬಹುವಿಧದ ವಿಧಾನಗಳು, ಸನ್ನಿವೇಶಗಳನ್ನು ಕೂಡ ಬಳಸಬೇಕಾಗತ್ತೆ. ಶಿಕ್ಷಣದ ಗುರಿಗಳನ್ನು ಸಾಧಿಸಲು ವಿವಿಧ ಅನುಭವಗಳನ್ನೂ ಕೂಡ ಸಂಘಟಿಸುವುದು, ಇದೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕ ಮಗುವಿನ ಸಂಬಂಧವನ್ನು ಉತ್ತಮಪಡಿಸುವುದು, ಇದು ಕೂಡ ಇಂಪಾರ್ಟೆಂಟು. ಸಮುದಾಯ ಸಹಭಾಗಿತ್ವ ಒದಗಿಸುವುದು, ಇದು ಎಲ್ಲ ಪಾಯಿಂಟ್ಸು ಇಂಪಾರ್ಟೆಂಟಾ? ಹೌದು, ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟು. ಆದರೆ ಎಕ್ಸಾಮಿನೇಷನ್ಗೆ ಯಾವುದಾದರೂ 4 ಅಂಶಗಳನ್ನು ನೀವು ಬರೆದ್ರೆ ಪ್ರತಿ ಅಂಶಕ್ಕೆ ಹಾಫ್ ಮಾರ್ಕ್ಸ್ ಆಗುತ್ತೆ ನೋಡಿ. 1/2 × 4 = 2 ಮಾರ್ಕ್ಸ್ ಆಗುತ್ತೆ. ಅಂದರೆ 4 ಪಾಯಿಂಟ್ಗಳು ನಿಮಗೆ ಸಾಕು. 4 ಅಂಶಗಳನ್ನು ನೀವು ಬರೆದ್ರೆ ನಿಮಗೆ ಖಂಡಿತ 2 ಅಂಕಗಳು ಸಿಗುತ್ತೆ. ನಾನು ಹೆಚ್ಚಿನ ಅಂಶಗಳನ್ನು ಹಾಕಿದ್ದೀನಿ, ನಿಮಗೆ ಗೊತ್ತಾಗಲಿ ಹೆಚ್ಚಿನ ವಿಷಯ ಅಂತ ಹೇಳ್ಬಿಟ್ಟು ನೀವು ಎಕ್ಸಾಮಲ್ಲಿ 4 ಅಂಶಗಳನ್ನು ಮಾತ್ರ ಏನು ಮಾಡಿ ನೀವು ಬರೀಬೇಕಾಗತ್ತೆ. ನಿಮಗೆ ಖಂಡಿತ 2 ಮಾರ್ಕ್ಸ್ ಲಭ್ಯ ಆಗುತ್ತೆ. ಪ್ರಶ್ನೆ 16 ಹೋಗೋಣ. ಸಂಪನ್ಮೂಲವಾಗಿ ಚಟುವಟಿಕೆಗಳನ್ನು ಕಲಿಕೆಗೆ ಪೂರಕವಾಗಿ ಹೇಗೆ ಬಳಸಿಕೊಳ್ಳಬಹುದು? ಸಂಪನ್ಮೂಲವಾಗಿ ಚಟುವಟಿಕೆಗಳನ್ನು ಕಲಿಕೆಗೆ ಹೇಗೆ ಪೂರಕವಾಗಿ ನಾವು ಬಳಸ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾತನಾಡುವುದು ಮತ್ತು ಆಲಿಸುವುದು ಒಂದು ಪಾಯಿಂಟ್ ಆಯಿತು. ಕತೆ ಮತ್ತು ಘಟನೆಗಳನ್ನು ಹೇಳ್ತಕ್ಕಂಥದ್ದು, ಪರಿಶೋಧನಾ ಚಟುವಟಿಕೆಗಳನ್ನು ನಡೆಸುವುದು, ಪ್ರಕೃತಿಯಲ್ಲಿ ನಡಿಗೆ ಮಾಡತಕ್ಕಂಥದ್ದು, ಮತ್ತು ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಹುಡುಕ್ತಕ್ಕಂಥದ್ದು, ಗ್ರಂಥಾಲಯದಲ್ಲಿ ಶೋಧನೆ ನಡೆಸುವುದು, ಅವಲೋಕನ ಚಟುವಟಿಕೆಗಳನ್ನು ಕೈಗೊಳ್ಳುವುದು, ಕೈತೋಟ ನಿರ್ವಹಿಸ್ತಕ್ಕಂಥದ್ದು, ಮತ್ತು ಆಟಗಳು ಮತ್ತು ದೈಹಿಕ ವ್ಯಾಯಾಮಗಳನ್ನು ನಡೆಸುವುದು, ಚಿತ್ರ ಬಿಡಿಸುವುದು, ಪೈಂಟಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಲಿಖಿತ ಅಥವಾ ಮೌಖಿಕ ಸೂಚನೆಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ನಡೆಸುವುದು, ಮಾರ್ಗದರ್ಶಿತ ಗುಂಪು ಚರ್ಚೆ ನಡೆಸುವುದು, ಇಡೀ ಗುಂಪು ಮತ್ತು ಚಿಕ್ಕ ಗುಂಪಿನ ಚಟುವಟಿಕೆಗಳನ್ನು ಆಯೋಜಿಸುವುದು, ಎಲ್ಲ ಮಾಹಿತಿಗಳು. ಇದರಲ್ಲೂ ಕೂಡ ನೀವು ಯಾವುದಾದರೂ 4 ಅಥವಾ 5 ಪಾಯಿಂಟ್ಸ್ಗಳನ್ನು ನೀವು ಹಾಕಿದ್ದೆ ಆದರೆ ನಿಮಗೇನಾಗುತ್ತೆ 2 ಅಂಕಗಳು ನಿಮಗೆ ಖಂಡಿತ ಲಭ್ಯ ಆಗುತ್ತೆ. ಇದು ಒಂದೊಂದು ಸೆಂಟೆನ್ಸಲ್ಲಿದೆ, ನಿಮಗೆ ವಿಶೇಷವಾಗಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಅಗತ್ಯ ಇಲ್ಲ. ನೀವು ಇದನ್ನು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆ 17ಕ್ಕೆ ಹೋಗೋಣ ನಾವು. ವಿಮರ್ಶಾತ್ಮಕ ಚಿಂತನ ಕೌಶಲದ 2 ಘಟಕಾಂಶಗಳನ್ನು ವಿವರಿಸಿ. ಯಾವುದಾದ್ರು ವಿಮರ್ಶಾತ್ಮಕ ಚಿಂತನ ಕೌಶಲ, ಇದು ಯಾವುದಾದ್ರೂ 2 ಘಟಕಾಂಶಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾವೆ. ಇಲ್ಲಿ ವಿಮರ್ಶಾತ್ಮಕ ಚಿಂತನದ ಕೌಶಲಗಳು ಯಾವುದು ಅಂತಕ್ಕಂಥದ್ದು ಮೊದಲು ನೋಡೋಣ. ಇದು ಮೊದಲನೇದು, ಇದು ಸೆಕೆಂಡು, ಇದು ಥರ್ಡು, 4th, 5th. ನಾನು 5 ವಿಮರ್ಶಾತ್ಮಕ ಚಿಂತನಾ ಕೌಶಲಗಳನ್ನು ಹಾಕಿದ್ದೀನಿ. ಮೊದಲನೇದು ವಿಶ್ಲೇಷಣಾತ್ಮಕ ಮತ್ತು ಸಂಶ್ಲೇಷಣಾತ್ಮಕ ಸಾಮರ್ಥ್ಯಗಳು, ವಿಷಯನಿಷ್ಠತೆ, ಪರಿಣಾಮಗಳನ್ನು ಊಹಿಸುವುದು, ಬುದ್ಧಿಮತ್ತೆ, ತಾರ್ಕಿಕ ಚಿಂತನೆ. ಇಲ್ಲಿ 5 ವಿಮರ್ಶಾತ್ಮಕ ಚಿಂತನಾ ಕೌಶಲಗಳಿದೆ. ಮೊದಲು ವಿಶ್ಲೇಷಣಾತ್ಮಕ ಅಂತ ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಮತ್ತು ವಿಷಯನಿಷ್ಠತೆ,
ಪರಿಣಾಮಗಳನ್ನು ಊಹೆ ಮಾಡ್ತಕ್ಕಂಥದ್ದು, ಬುದ್ಧಿಮತ್ತೆ, ತಾರ್ಕಿಕ ಚಿಂತನೆ. ಇಲ್ಲಿ 5 ವಿಮರ್ಶಾತ್ಮಕ ಚಿಂತನಾ ಕೌಶಲಗಳನ್ನು ನಾನು ಪಟ್ಟಿ ಮಾಡೀನಿ. ಅದರಲ್ಲಿ ಎಷ್ಟನ್ನು ಅವರು ಹೇಳ್ತಾ ಇದ್ದಾವೆ, 2 ಘಟಕಾಂಶಗಳನ್ನು ಏನು ಮಾಡಿ ವಿವರಣೆ ಮಾಡಿ ಅಂತ ಇದೆ. ಪರೀಕ್ಷೆಗೆ ಮೇಲಿನ ಯಾವುದಾದ್ರೂ 2 ಘಟಕಾಂಶಗಳನ್ನು ಏನು ಮಾಡಬೇಕು, ನಾವು ವಿವರಣೆ ಮಾಡಬೇಕಾಗುತ್ತೆ. 2 ಘಟಕಾಂಶಗಳನ್ನು ಏನು ಮಾಡಬೇಕಾಗತ್ತೆ, ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. 2-3 ಲೈನ್ಸಲ್ಲಿ ನಾನು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಇದನ್ನೇ ನೀವು ಮಾಡಬಹುದು. ಎಕ್ಸಾಂಪಲ್ ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ನಾನಿಲ್ಲಿ ಮೊದಲನೇ ತಾಂಡಿ ನೋಡಿ, ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಅಂತಕ್ಕಂಥದ್ದು. ಒಂದು ವಿಷಯವನ್ನು ವಿವಿಧ ಭಾಗಗಳಾಗಿ ವಿಭಜಿಸಿ ಅದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಂತ. ನಾವು ಇಂಗ್ಲೀಷಲ್ಲಿ ಇದಕ್ಕೆ ಅನಾಲಿಸಿಸ್ ಅಂತೇಳಿ, ಅನಾಲಿಸಿಸ್ ಎಬಿಲಿಟಿ ಅಂತಕ್ಕಂಥದ್ದು, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಈ ವಿಶ್ಲೇಷಣೆ ಸಾಮರ್ಥ್ಯ ಅಂತಕ್ಕಂಥದ್ದು ಒಂದು ವಿಷಯವನ್ನು ವಿವಿಧ ಭಾಗಗಳಾಗಿ ವಿಭಜಿಸ್ತೀವಿ, ಅದರ ಸಂಬಂಧವನ್ನೇ ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನೇ ನಾವು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಅಂತ ಹೇಳ್ತೀವಿ. ಇದನ್ನು ನಾನು ವಿವರಣೆ ಮಾಡಿದೆ ನೋಡಿ. ತಾರ್ಕಿಕ ಚಿಂತನೆ 5ನೇ ಪಾಯಿಂಟ್ ಇಲ್ಲಿ ಹಾಕೊಂಡಿದ್ದೀನಿ. ಯಾವುದಾದ್ರೂ 2 ಅಂತ ಹೇಳಿದ್ದಾವೆ. ಕಾರಣ ಮತ್ತು ಪರಿಣಾಮಗಳ ಆಧಾರದ ಮೇಲೆ ಸೂಕ್ತ ನಿರ್ಧಾರಕ್ಕೆ ಬರುವ ಸಾಮರ್ಥ್ಯ. ತಾರ್ಕಿಕ ಚಿಂತನೆ ಅಂದರೆ ಕಾರಣ ಮತ್ತು ಪರಿಣಾಮಗಳ ಆಧಾರದ ಮೇಲೆ ಸೂಕ್ತ ನಿರ್ಧಾರಕ್ಕೆ ಬರ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಇದನ್ನು ಹೀಗೆ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 2 ಅಂಕಗಳು ನಿಮಗೆ ಖಂಡಿತ ಲಭ್ಯ ಆಗುತ್ತೆ. 5 ಪಾಯಿಂಟ್ಸ್ಗಳನ್ನು ಹಾಕಿದೆ, ಮತ್ತು ಅದರಲ್ಲಿ ಯಾವುದಾದ್ರೂ 2ನ್ನ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1-2-3 ಲೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಕೊನೆಯ ಪ್ರಶ್ನೆ 18. ಬುದ್ಧಿಮಂಥನಕ್ಕೆ ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆಯ್ಕೆ ಮಾಡಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ. ಈಗ ನಾವು ಬ್ರೈನ್ ಸ್ಟಾರ್ಮಿಂಗ್ ಒಂದು ಕೆಲಸವನ್ನು ಅಂದರೆ ಒಂದು ಚಟುವಟಿಕೆ ಮಾಡಬೇಕು. ಆ ಚಟುವಟಿಕೆಯನ್ನು ಕೊಡಬೇಕು, ಅಸೈನ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ವಿಷಯಗಳನ್ನು ನಾವು ಮಕ್ಕಳಿಗೆ ಕೊಡ್ಬೋದು. ಬುದ್ಧಿಮಂಥನಕ್ಕೆ ಆಯ್ಕೆ ಮಾಡಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂದರೆ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತಕ್ಕಂಥ ಒಂದು ಚಟುವಟಿಕೆ ಮಕ್ಕಳಿಗೆ ನೀಡಬೇಕು. ಆ ಚಟುವಟಿಕೆ ನೀಡಬೇಕು ಅಂದರೆ ಏನೇನು ವಿಷಯಗಳನ್ನು ನಾವು ಕೊಡಬಹುದು, ಬ್ರೈನ್ ಸ್ಟಾರ್ಮಿಂಗ್ ಆ್ಯಸ್ ಎನ್ ಆ್ಯಕ್ಟಿವಿಟಿಯಾಗಿ ನಾವು ಏನೇನು ಚಟುವಟಿಕೆಗಳನ್ನು ಕೊಡ್ಬೋದು ಅಂತ ಹೇಳಿದ್ರೆ, ಮೊದಲನೇದು ನಕಾರಾತ್ಮಕ ಯೋಚನೆಗಳನ್ನು ಇಲ್ಲವಾಗಿಸುವ ವಿವಿಧ ವಿಧಾನಗಳು ಯಾವುವು ಅಂತಕ್ಕಂಥದ್ದು ಮಕ್ಕಳಿಗೆ ಕೇಳ್ಬೋದು. ನಕಾರಾತ್ಮಕ ನೆಗೆಟಿವ್ ಯೋಚನೆಗಳನ್ನು ಇಲ್ಲವಾಗಿಸುವ ವಿವಿಧ ವಿಧಾನಗಳು ಯಾವುದು ಅಂತಕ್ಕಂಥ ವಿಷಯವನ್ನು ನಾವು ಕೊಡ್ಬೋದು. ಮತ್ತು ಸೆಕೆಂಡಾಗಿ ಗಾಂಧಿ ಜಯಂತಿಯನ್ನು ಆಚರಿಸುವ ಹೊಸ ವಿಧಾನಗಳನ್ನು ಯೋಚಿಸಿ ಅಂತ ಮಕ್ಕಳಿಗೆ ನಾವು ಕೇಳ್ಬೋದು. ಇದು ಬುದ್ಧಿವಂತ ಮಕ್ಕಳಿಗೆ ಮಾತ್ರ ಏನು ಮಾಡಬೇಕಾಗುತ್ತೆ, ನಾವು ಕೇಳಬೇಕಾಗುತ್ತೆ. ತುಂಬ ಟ್ಯಾಲೆಂಟೆಡ್ ಪ್ರತಿಭೆ ಇರತಕ್ಕಂಥ ಮಕ್ಕಳಿಗೆ ನಾವು ಹೆಚ್ಚು ಈ ಒಂದು ಆ್ಯಕ್ಟಿವಿಟಿನ ಬ್ರೈನ್ ಸ್ಟಾರ್ಮಿಂಗನ್ನು ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸೂಟಬಲ್ ಆಗಲ್ಲ. ತುಂಬಾ ಬುದ್ಧಿ ಇರತಕ್ಕಂಥ, ಟ್ಯಾಲೆಂಟ್ ಇರತಕ್ಕಂಥ, ಪ್ರತಿಭೆ ಇರತಕ್ಕಂಥ ಮಕ್ಕಳಿಗೆ ನಾವು ಈ ಒಂದು ಆ್ಯಕ್ಟಿವಿಟಿಯನ್ನು ನಾವು ಕೊಡ್ಬೋದು. ಗಾಂಧಿ ಜಯಂತಿಯನ್ನು ಆಚರಿಸುವ ಹೊಸ ವಿಧಾನಗಳನ್ನು ಯೋಚಿಸಿ ಅಂತ ಕೇಳ್ಬೋದು. ಕುಡಿಯುವ ನೀರಿನ ಸಮಸ್ಯೆಯನ್ನು ನಿಭಾಯಿಸುವ ಪರ್ಯಾಯ ಮಾರ್ಗಗಳನ್ನು ಸೂಚಿಸಿ ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ನಾವು ಮಕ್ಕಳಿಗೆ ಕೇಳ್ಬೋದು. ನೆಕ್ಸ್ಟು ತರಗತಿಯನ್ನು ಆಸಕ್ತಿದಾಯಕವನ್ನಾಗಿಸುವ ವಿವಿಧ ಅಂಶಗಳು ಯಾವುವು ಅಂತಕ್ಕಂಥದ್ದು ಕೂಡ ನಾವು ಮಕ್ಕಳಿಗೆ ಕೇಳ್ಬೋದು. ಅರಣ್ಯ ನಾಶವನ್ನು ತಡೆಗಟ್ಟಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಬ್ರೈನ್ ಸ್ಟಾರ್ಮಿಂಗಲ್ಲಿ ಕೇಳ್ಬೋದು. ಶಾಲಾ ಮಕ್ಕಳಲ್ಲಿ ಧೂಮಪಾನವನ್ನು ಕಡಿಮೆ ಮಾಡುವಂಥ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡಿ ಅದನ್ನು ಕೇಳ್ಬೋದು. ರಸ್ತೆಯ ಮೇಲೆ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ವಿವಿಧ ವಿಧಾನಗಳು, ಅದು ಕೂಡ ನಾವು ಮಕ್ಕಳಿಗೆ ವಿಷಯಗಳನ್ನು ಕೇಳ್ಬೋದು. ಸಮಸ್ಯೆ ಪರಿಹಾರದಲ್ಲಿ ತಾರ್ಕಿಕ ಚಿಂತನೆಯ ಪಾತ್ರವೇನು ಅಂತಕ್ಕಂಥದ್ದು ಕೇಳ್ಬೋದು. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಬ್ರೈನ್ ಸ್ಟಾರ್ಮಿಂಗ್ಗೆ ವಿಷಯಗಳಿಗೆ ಪಟ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು. ಈ ಎಲ್ಲ ವಿಷಯಗಳನ್ನು ನಾವು ಬ್ರೈನ್ ಸ್ಟಾರ್ಮಿಂಗ್ ಚಟುವಟಿಕೆಯಲ್ಲಿ ಕೇಳ್ಬೋದು. ಆದರೆ ಇದೆಲ್ಲ ಬರಬೇಕಾ ಅಗತ್ಯ ಇಲ್ಲ. ಯಾವುದಾದ್ರೂ 4 ವಿಷಯಗಳನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಇದು ಕೇಳ್ತಕ್ಕಂಥದ್ದು 2 ಅಂಕಗಳು ಕೇಳಿದ್ದಾವೆ. 2 ಮಾರ್ಕ್ಸಿಗೆ ಅಂತೇಳಿ 4 ವಿಷಯಗಳು ಸಾಕಾಗತ್ತೆ. ಹೀಗೆ ನಾನು 8 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಏನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಯಾವ ವಿಷಯದ ಬಗ್ಗೆ, ರೂಢಿಯಾಗಿ ಶಿಕ್ಷಣದ ಬಗ್ಗೆ ಪ್ರಮುಖ 2 ಅಂಕಗಳ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಕ್ವಶನ್ 11 to 18ವರೆಗೂ ನಾನು ಡಿಸ್ಕಸ್ ಮಾಡಿದ್ದೀನಿ. 11 to 18 ಅಂತ ಯಾಕೆ ಹಾಕ್ಕೊಂಡು ಅಂದರೆ 11 to 18ಇಂದಲೇ 2 ಮಾರ್ಕ್ಸ್ ಕ್ವಶನ್ಸ್ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ನನ್ನ ಒಂದು ಈ ವಿಡಿಯೋದಿಂದ ನಿಮಗೆ ತುಂಬ ಉಪಯೋಗ ಆಗಿದ್ದರೆ, ಅನುಕೂಲ ಆಗಿದ್ದರೆ ಅಥವಾ ಲಾಭ ಆಗಿದ್ದರೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಎಲ್ಲರಿಗೂ ಏನಾಗಲಿ ಇದರ ಒಂದು ಲಾಭ ಅಥವಾ ಇದರ ಒಂದು ಅನುಕೂಲಗಳು ಸಿಗಲಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್. ನೆನಪಿರಲಿ ನಿಮಗೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ ಮತ್ತು ನಿಮಗೆ ಕಲಿಕೆಯಲ್ಲಿ ಮತ್ತು ಎಕ್ಸಾಮಿನೇಷನ್ಸಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ, ಲರ್ನ್, ಪ್ರಾಕ್ಟೀಸ್, ಸಕ್ಸೀಡ್ ಅನ್ನುವಂಥ ಮಾತಿನಲ್ಲಿ ಸಬ್ನೈನಲ್ಲಿ ನನ್ನ ಈ ಒಂದು
ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು 5 ಅಂಕಗಳ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ನನ್ನ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.